ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಡೇ 2 ಮಹಾಕುಂಭ್ ಜರ್ನಿ ವಿಡಿಯೋ ಹಾಕ್ತಾ ಇದ್ದೀನಿ. ಐ ನೋ ಇಟ್ಸ್ ಅ ಲೇಟ್ ಪೋಸ್ಟ್. ಎಡಿಟ್ ಮಾಡೋದಕ್ಕೆ ಜಸ್ಟ್ ಟೈಮ್ ಸಾಕಾಗಲಿಲ್ಲ ಅಂತ ಅನ್ನಿಸ್ತು. ಜಸ್ಟ್ ಗಾಟ್ ಬ್ಯುಸಿ ವಿತ್ ಸಮ್ ಅದರ್ ವರ್ಕ್. ಸೊ ಡೇ 2 ಬಂದು ನಾವು ಮಾಘ ಪೂರ್ಣಿಮಾ ದಿವಸ ಇದ್ವಿ. ನೀವಲ್ಲಿ ನೋಡ್ಬೋದು ಸುಮಾರು 2 ಕೋಟಿ ಜನ ಇದ್ರು ಅಂತ ಹೇಳ್ತಾರೆ. ಬಟ್ ಆ್ಯಸ್ ಐ ಟೋಲ್ಡ್ ಯು, ಯಾರೂ ತಳ್ಳಲ್ಲ, ದೂಕಲ್ಲ. ಸೊ ನಾವು ಆರಾಮಾಗಿ ನಡ್ಕೊಂಡು ಹೋದ್ವಿ. ಸೊ ಬೆಳಗ್ಗೆ ನಾವು ಅರೌಂಡ್ 9 o'clock 9:30 ಹಾಗೆ ಸ್ನಾನಕ್ಕೆ ಅಂತ ಹೊರಟ್ವಿ. ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಅಂದರೆ ಬೋಟ್ ಬಿಡ್ತಾರೆ, ಕೆಲವೊಂದು ಸತಿ ಬೋಟ್ ಬಿಡಲ್ಲ, ಆ ಥರ ಏನೋ ಇತ್ತು. ಅಲ್ಲಿಂದ ಒಂದು ಸ್ಪಾಟಿಗೆ ನಾವು ಹೀಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿ ರಿವರ್ ಬ್ಯಾಂಕ್ ಹತ್ರ. ಸೊ ಅಲ್ಲಿ ನಮಗೊಂದು ಜಟ್ಟಿ ಥರ ಏನೋ ಕಾಣಿಸ್ತು. ಈ ಥರ ಚಿಕ್ಕ ಚಿಕ್ಕ ಜಟೀಸ್ನ ಅವರು ಎಷ್ಟೊಂದು ಕಡೆ ಮಾಡಿದ್ದಾರೆ, ಅಥವಾ ಪ್ರತಿಯೊಂದು ಗೇಟ್ವೇ ಕಡೆನೂ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಆ್ಯಕ್ಚುಲಿ ಸುಮಾರು ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ವಿ. ಅಲ್ಲಿ ಬರೀ ಗೌರ್ಮೆಂಟ್ ಸರ್ವಿಸ್ ಇರೋರಿಗೆ ಮಾತ್ರನೇ ಎಂಟ್ರಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾವು ಸುಮ್ಮನೆ ಹಾಗೆ 1 hour ಕಂಪ್ಲೀಟಾಗಿ ರಿವರ್ ಬ್ಯಾಂಕ್ ಹತ್ರ ನಡ್ಕೊಂಡು ಹೋಗಿ ಎಲ್ಲಿ ನೀಟಾಗಿದೆ, ಎಲ್ಲಿ ಕ್ಲೀನಾಗಿದೆ ಅಂತ ಹುಡ್ಕೊಂಡು ಹೋದ್ವಿ. ಸೊ ಅಲ್ಲಿಂದ ನಮಗೆ ತೀರಾ ಕೊನೆಯಲ್ಲಿ ಒಂಚೂರು ಬೋಟ್ ಸರ್ವಿಸ್ ಇದೆ ಅಂತ ಕಾಣಿಸ್ತು. ಸುಮಾರು ಒಂದು 2 hours ಬೋಟ್ ನಿಲ್ಲಿಸ್ಬಿಟ್ಟಿದೆ ಅಂತ ಹೇಳಿದ್ರು. ಆಮೇಲೆ ಒಂದು ಕಾರ್ನರ್ನಲ್ಲಿ ಬೋಟ್ಗಳು ಓಡಾಡ್ತಿರೋದು ನೋಡಿ ನಾವು ಅಲ್ಲಿ ತನಕ ನಡ್ಕೊಂಡು ಹೋದ್ವಿ. ಅಗೇನ್ ಒಂದು 20 minutes ವೆಯ್ಟ್ ಮಾಡಿದ್ವಿ, ಯಾರೂ ನಮ್ಮ ಬೋಟಿಗೆ ಬರಲಿಲ್ಲ. ಸೊ ನಾವು ಇನ್ನೊಂದು ಬೋಟಿಗೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಅವನು ನಮ್ಮ 3 ಜನನ ಮಾತ್ರನೇ ಕರ್ಕೊಂಡು ಹೋದ, ಲೈಕ್ ಅ ಪ್ರೈವೇಟ್ ಬೋಟ್ ಥರನೇ. ಬಟ್ ಅದೇ ನಾವು ಸೇಮ್ ಅಮೌಂಟಿಗೆ ಮಾತಾಡಿದ್ವಿ, 1000 rupees per person ಅಂತ. ಅಲ್ಲಿಂದ ನಾವು ಸ್ನಾನ ಮಾಡ್ಕೊಂಡು ಬಂದು ಈ ಥರ ಎಲ್ಲ ಕಡೆನೂ ಹಾಕೋತಾ ಇದ್ರು. ಸೊ ವಿ ಆಲ್ಸೋ ಥಾಟ್ ಲೆಟ್ಸ್ ಗೆಟ್ ದಿಸ್ ಎಕ್ಸ್ಪೀರಿಯನ್ಸ್ ಡನ್ ಅಂತ ನಾವು ಅಲ್ಲಿ ಅರ್ಶಿನ ಮತ್ತು ಕುಂಕುಮದಿಂದ ಒಂದು ತ್ರಿಶೂಲ ಮತ್ತು ಓಂ ಎಲ್ಲಾನು ಹಣೆ ಮೇಲೆ ಬರೆಸ್ಕೊಂಡ್ವಿ. ಸೊ ಸ್ನಾನ ಆಗಿದ ತಕ್ಷಣ ಇಟ್ ವಾಸ್ ನೈಸ್. ನಮಗೆ ನಾವೇ ಪ್ರೈವೇಟಾಗಿ ಹೋಗಿರೋದ್ರಿಂದ ಆಲ್ಮೋಸ್ಟ್ 20 ನಿಮಿಷದಿಂದ ಅರ್ಧ ಗಂಟೆ ತನಕ ಅಲ್ಲೇ ಬಿಟ್ಟಿದ್ರು. ಆ್ಯಂಡ್ ನಾವು ಅಲ್ಲೇ ಎಲ್ಲ ಸ್ನಾನ ಮಾಡಿಕೊಂಡು ಬೋಟ್ ಅವನಿಗೇನೆ ಒಂಚೂರು ನಮ್ಮ ಬ್ಯಾಗ್ಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಹೇಳಿಬಿಟ್ಟು 3 ಜನ ಒಟ್ಟಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದ್ವಿ. ದಟ್ ವಾಸ್ ನೈಸ್, ಯಾಕಂದರೆ ಒಟ್ಟಿಗೆ ಮಾಡಬೇಕಾಗಿತ್ತು ಅನ್ನೋದು ಮೈಂಡಲ್ಲಿ ಇತ್ತು. ಅಲ್ಲಿಂದ ನಾವು ಸೇಮ್ ಫುಡ್ ವೇದ ಏನಿದೆ ಅಲ್ಲಿ ಒಂದೇ ಕಡೆ 3 ದಿವಸ ನಾವು ಊಟ ಮಾಡಿದ್ದೆ. ಅಲ್ಲಿ ತನಕ ನಾವು ನಡ್ಕೊಂಡು ಹೋಗಿ ಒಟ್ಟಿಗೆ ಊಟ ಮಾಡಿ ಐ ವುಡ್ ಸೇ ಇಟ್ಸ್ ರಿಯಲಿ ಲೈಕ್ ಬ್ಲೆಸ್ಡ್ ಜರ್ನಿ ಅಂತ ಹೇಳ್ಬೋದು. ವಿ ಆಲ್ಸೋ ಗಾಟ್ ಕಾಫಿ ಡೇ coffee. It was so nice, refreshing. I'm a coffee lover, so ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಗ್ಲಾಸ್ ಕಾಫಿ ಕುಡಿದು ಅಲ್ಲಿಂದ ನಾವು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ಸಂಜೆ ಹುಣ್ಣಿಮೆ ಅಲ್ವಾ, ಸೊ ಇದು ನಮ್ಮ ರೂಮಿಂದ ನೋಡ್ತಿರೋವಂಥ ವ್ಯೂ, ಫುಲ್ ಮೂನ್ ವ್ಯೂ. ಸೊ ಸಾಯಂಕಾಲ ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಸರಿ ಒಂದು ರೌಂಡು ಹಾಗೆ ನಡ್ಕೊಂಡು ಹೋಗಿ ಬರೋಣ, ಗಂಗಾ ಆರತಿನಾದ್ರು ಇದ್ರೆ ನೋಡ್ಕೊಂಡು ಬರೋಣ ಅಂತ ನಾವು ಅರೌಂಡ್ 6:30 ಹೋದ್ವಿ. ಬಟ್ ನಮ್ಮ ರೂಮ್ ಯಾರು ಕೊಟ್ಟಿದ್ರಲ್ಲ ಅವ್ರು ಹೇಳಿದ್ರು 5 ಗಂಟೆಗೆ ಶುರುವಾಗಿ ಹೋಗುತ್ತೆ ಗಂಗಾ ಆರತಿ ಅಂತ ಹೇಳಿ. ಬಟ್ ನಾವು ಸ್ಟಿಲ್ ವಿ ಜಸ್ಟ್ ವಾಂಟೆಡ್ ಟು ಪಾಸ್ ದ ಟೈಮ್, ಸೊ ವಿ ವೆಂಟ್. ಇಟ್ ವಾಸ್ ನೈಸ್. ಲೈಟಿಂಗ್ ಎಲ್ಲ ಸಂಜೆ ತುಂಬ ಚೆನ್ನಾಗಿ ಇತ್ತು, ಅರೇಂಜ್ಮೆಂಟ್ಸ್. ಆ್ಯಂಡ್ ಓಕೆ, ಕ್ರೌಡ್ ಒಂದು ಸ್ವಲ್ಪ ಕಮ್ಮಿ ಆಗೋಗಿತ್ತು, ಯಾಕಂದರೆ ಇದು ಆಲ್ಮೋಸ್ಟ್ ಲಾಸ್ಟ್ ಡೇಸ್ ಆಫ್ ಕುಂಭ್ ಜರ್ನಿ ಅಲ್ವಾ. ಸೊ ಕ್ರೌಡ್ ಕೂಡ ತುಂಬ ಕಂಟ್ರೋಲ್ಡಲ್ಲಿತ್ತು. ಆ್ಯಂಡ್ ಆ ಟೈಮಲ್ಲೂ ಕೂಡ ನೀವು ಹೋಗಿ ಸ್ನಾನ ಮಾಡೋರು ತುಂಬ ಜನ ಇತ್ತು. ಸೊ ಇಟ್ಸ್ ಲೈಕ್ ಅ 24 hours ಸರ್ವಿಸ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನಾವು ನೋಡಿಕೊಂಡು ಒಂದು ಲಾಂಗ್ ವಾಕ್ಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಅಲ್ಲಿ ಗಂಗಾ ಆರತಿನ ಒಂದು ಪ್ರಾಪರ್ ಕಡೆ, ಅದು ತ್ರಿವೇಣಿ ಸಂಗಮ್ ಅಂತ ಹೇಳ್ತಾರೆ, ಆ ಓಪನಿಂಗ್ ಗೇಟ್ ಹತ್ರ ಆಲ್ರೆಡಿ ಒಂದು ಲೈವ್ ಪ್ರವಚನ ಥರ ಏನೋ ನಡೀತಾ ಇತ್ತು. ಅದ್ರ ಜೊತೆಗೆ ಗಂಗಾ ಆರತಿನೂ ನಡೀತಾ ಇತ್ತು. ಬಟ್ ಅಲ್ಲಿ ತುಂಬ ಜಾಸ್ತಿ ಕ್ರೌಡ್ ಇದ್ದರು. ಇಟ್ ವಾಸ್ ಅ ಹ್ಯೂಜ್ ಕ್ರೌಡ್ ಅಂತ ಹೇಳ್ಬೋದು. ನಾವು ಕತ್ಲೆ ಅಲ್ವಾ, ಸೊ ವಿ ಡಿಡ್ಂಟ್ ವಾಂಟೆಡ್ ಟು ಗೆಟ್ ಇನ್ಸೈಡ್ ದ ಕ್ರೌಡ್. ನಾವೊಂದು 10 ನಿಮಿಷ ಅಲ್ಲಿ ಇದ್ದು ಪ್ರವಚನ ಒಂಚೂರು ಕೇಳಿಸ್ಕೊಂಡ್ವಿ. ಅವ್ರು ಲೈವ್ ಟೆಲಿಕಾಸ್ಟ್ ಮಾಡಿದ್ರು, ದೊಡ್ಡ TVs ಎಲ್ಲ ಕಡೆ ಹಾಕಿದ್ರು. ಸೊ ದೂರದಿಂದನೂ ನಮಗೆ ಕಾಣಿಸ್ತಾ ಇತ್ತು. ಬಟ್ ಯು ಕ್ಯಾನ್ ಸಿ, ಈವನ್ 7 o'clock ಆಗಿತ್ತು ಅನ್ಸುತ್ತೆ ನಾವು ಈ ಟೈಮಿಗೆ ಹೋದಾಗ, ಎಷ್ಟು ಜನ ಇದ್ದಾರೆ. ಸೊ ನಾವೇನು ಮಾಡಿದ್ವಿ, ಎಲ್ಲಿ ಎಕ್ಸಿಟ್ ಪಾಯಿಂಟ್ ಇದೆ ಅದ್ರ ಹತ್ರನೇ ನಿಂತ್ಕೊಂಡ್ವಿ. ಸೊ ನಾವು ಗ್ರೂಪ್ ಹತ್ರ ಎಲ್ಲ ಹೋಗಲಿಲ್ಲ. ಸೊ ಅಲ್ಲಿಂದನೇ ನಾವು ಒಂಚೂರು ಝೂಮ್ ಮಾಡಿ ನಾನು ಆರತಿನ
ಅಂದರೆ ಪರ್ಸನಲ್ ಆಗಿ ನಾವು ಕೂಡ ಯಾರು ಬೇಕಾದರೂ ಹೋಗಿ ಅಲ್ಲಿ ಆರತಿನ ಮಾಡ್ಬೋದು. ಆ ಥರ ಒಂದೆಲ್ಲೋ ಒಂದು ಚೂರು ಕಾಣಿಸ್ತು ಅಷ್ಟು ಗ್ರೂಪಲ್ಲಿ. ನಾನು ಇದನ್ನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೀವಲ್ಲಿ ನೋಡ್ಬೋದು ಕೊನೆಯಲ್ಲಿ ಒಂದು ಕೈನಲ್ಲಿ ಆರತಿ ಇಟ್ಕೊಂಡು ಗಂಗಾ ಆರತಿ ಮಾಡ್ತಾ ಇದ್ದಾರೆ ಜನ. ಆ್ಯಂಡ್ ನಾವಲ್ಲೇ ಎಲ್ಲ ಕ್ರೌಡ್ನ ಅಬ್ಸರ್ವ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಏನೇನು ಯಾವ್ಯಾವ ಥರ ಜನ ಬಂದಿದ್ದಾರೆ ಅಲ್ಲಿ ನೋಡಿ ಆರತಿ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ನಾವು ಅಷ್ಟು ಮುಂದೆ ಹೋಗಲಿಲ್ಲ ಬಿಕಾಸ್ ನಾ ಹೇಳಿದ್ರೆ ತುಂಬ 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 ಕ್ರೌಡ್ ಇತ್ತು. ಸೊ ಕತ್ಲೆ ಬೇರೆ ಅಲ್ವಾ, ವಿ ಡಿಡ್ಂಟ್ ವಾಂಟೆಡ್ ಟು ಟೇಕ್ ಎನಿ ಚಾನ್ಸ್. ವಿ ಆರ್ ಸೋ ಹ್ಯಾಪಿ. ಇಲ್ಲಿ ತನಕ ಇರೋದೇ ವಾಸ್ ಎಕ್ಸ್ಕ್ಲೂಸಿವ್ಲಿ ಹ್ಯಾಪಿ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಟೀ ಸ್ಟಾಲ್ಸ್, ಕಾಫಿ ಸ್ಟಾಲ್ಸ್ ಎಲ್ಲನೂ ಸಿಗುತ್ತೆ. ಪ್ರತಿಯೊಂದು ಸ್ಟಾಲಲ್ಲೂ ಊಟಗಳೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇವ್ರದ್ದೇ ಪ್ರವಚನ ಅಲ್ಲಿ ಲೈವ್ ನಡೀತಾ ಇದ್ದಿದ್ದು. ಸೊ ಅಲ್ಲಿ ತನಕ ಹೋಗಿ ಫುಡ್ ವೇದಾಗೆ ಹೋಗಿ ನಾವು ಸಾತ್ವಿಕ್ ಫುಡ್ ವೇದ ಅಂತ ಅಲ್ಲಿ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಬರ್ತಾ ಒಂದು ಈ ಬಿಸಿ ಕಡಲೆ ಬೀಜನ ಈ ಥರ ಮರಳಲ್ಲಿ ಹುರಿದು ಕೊಡ್ತಾರೆ ಉಪ್ಪು ಹಾಕ್ಬಿಟ್ಟು. ಸೊ ಅದನ್ನ ಹಾಗೆ ತಿನ್ಕೊಂಡು ನಮ್ಮ ರೂಮ್ಗೆ ಬಂದ್ವಿ. ಇಟ್ ವಾಸ್ ವೆರಿ ನೈಸ್ ಟು ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದೀಸ್ ಸ್ಟಫ್ಸ್. ಅದಾದ ನಂತರ ನೆಕ್ಸ್ಟ್ ಡೇ ನಾವು ಅರ್ಲಿ ಮಾರ್ನಿಂಗ್ ಅರೌಂಡ್ 6:30ಗೆ ಹೊರಟ್ವಿ. ನಮ್ಮ ಫ್ಲೈಟ್ 12 o'clock ಇತ್ತು ಮಧ್ಯಾಹ್ನ. ಸೊ ಜನ ಎಲ್ಲ ಏನು ಹೇಳ್ತಿದ್ದು ಅಂತಂದರೆ ರೋಡ್ ಏನಾದರೂ ಬ್ಲಾಕ್ ಆಗಿಬಿಟ್ರೆ 2 hours 3 hours ಜಾಮ್ ಆಗಿಬಿಡುತ್ತೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಹೊರಟು ಬಿಡಿ ಅಂತ. ಸೊ ನಾವು ಅರೌಂಡ್ 6:37ಗೆ ನಾವು ಹೊರಟ್ವಿ. ಲಕ್ಕಿಲಿ ಏನಂದರೆ ನಾವಿರೋ ಅಂಥ ರೂಮಿಂದಾನೇ ನಮಗೆ ಓಲಾ ಸಿಕ್ತು. ವಿ ಜಸ್ಟ್ ಟ್ರೈಡ್ ಒಂದು ಚಾನ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಓಲಾ ಬುಕ್ ಮಾಡಿದ್ವಿ. ಸೊ ನಾವಿರೋ ಜಾಗಕ್ಕೆ ಬಂದು ಓಲಾ ಕರ್ಕೊಂಡು ಹೋದ. ಸೊ ನಾವು ಎಲ್ಲೂ ನಡಿಬೇಕಾದಷ್ಟು ಇರಲಿಲ್ಲ. ಅದರ್ವೈಸ್ ವಿ ಆ್ಯಕ್ಚುಲಿ ಥಾಟ್ ಅಟ್ಲೀಸ್ಟ್ ಒಂದು 4 kilometers ಆದರೂ ನಡೆಯೋವಂಥ ಪರಿಸ್ಥಿತಿ ಬರ್ಬೋದು ಅಂತ. ಬಟ್ ಬೆಳಗ್ಗೆಗೆಲ್ಲ ರೋಡ್ಸ್ ಎಲ್ಲ ತುಂಬ ಕ್ಲಿಯರ್ ಆಗೋಗಿತ್ತು. ಐ ಥಿಂಕ್ ವಿತಿನ್ half an hour ಅನಿಸುತ್ತೆ ವಿ ಜಸ್ಟ್ ರೀಚ್ಡ್ ದಿ ಏರ್ಪೋರ್ಟ್. ಸೊ ಈ ನಾವು ಇವಾಗ ತೋರಿಸ್ತಾ ಇರೋವಂಥ ರೋಡ್ನಲ್ಲೇ ನಾವು ಬಂದಾಗ ನಡ್ಕೊಂಡು ಬಂದಿದ್ವಿ. ಬಟ್ ನಡೆದಾಗ ನಾವು ಬರೀ 4 kilometers ಅಷ್ಟೇ ನಡೆದಿದ್ದು, ನಾಟ್ ಮೋರ್ ದೆನ್ ದ್ಯಾಟ್. ಸೊ ನಮಗೆ ಎಲ್ಲೂ ದೇಹ ಶ್ರಮ ಎಲ್ಲೂ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ದಿಸ್ ವಾಸ್ February 13th ಮಾರ್ನಿಂಗ್. ಸೊ ಆವಾಗಲೂ ಕೂಡ ಕ್ರೌಡ್ ಹಾಗೆ ಅಷ್ಟೇ ಜನ ಕ್ರೌಡ್. ಇಟ್ಸ್ ಅ ಮೂವಿಂಗ್ ಕ್ರೌಡ್, ಬರ್ತಾರೆ ಹೋಗ್ತಾರೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ವಾಪಸ್ ಬರ್ತಾ ಇದನ್ನು ಅರೇಲ್ ಘಾಟ್ ರೋಡ್ ಅಂತ ಹೇಳ್ತಾರೆ. ಸೊ ಈ ಅರೇಲ್ ಘಾಟ್ ರೋಡ್ ಪೂರ್ತಿ ನಾವು ನಡೆದಿದ್ವಿ. ಅಲ್ಲಿಂದ ಯಮುನಾ ಬ್ರಿಡ್ಜ್ನ ಪಾಸ್ ಮಾಡಿಕೊಂಡು ಬಲ್ವಾ ಘಾಟ್ ಅಂತ ಒಂದು ಬರುತ್ತೆ. ಅಲ್ಲಿಂದ ಆ್ಯಕ್ಚುಲಿ ನಮಗೆ ಏರ್ಪೋರ್ಟಿಗೆ ಹೋಗೋಕ್ಕೆ ತುಂಬ ಈಸಿ. ಅಂದರೆ ಅಲ್ಲಿಂದ ಮುಂದೆ ಏನು ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿರಲ್ಲ. ಬಟ್ ಅಲ್ಲಿ ತನಕ ರೀಚ್ ಆಗೋದೇ ಕಷ್ಟ ಅಂತ ಇತ್ತು. ಬಟ್ ಬಿಕಾಸ್ ಆಫ್ ದ ಓಲಾ ಇಟ್ ಮೇಡ್ ಇಟ್ ವೆರಿ ಈಸಿ. ಸೊ ನಾವು ಆರಾಮಾಗಿ ಏರ್ಪೋರ್ಟಿಗೆ ಆ್ಯಸ್ ಎ ಸೆಡ್ ಅರ್ಧ ಗಂಟೆಲಿ ರೀಚ್ ಆದ್ವಿ. ಬಟ್ ಅರ್ಧ ಗಂಟೆ ರೀಚ್ ಆದಮೇಲೆ ಅಲ್ಲಿ ನಮಗೆ 3-4 hours ಟೈಮ್ ಸ್ಪೆಂಡ್ ಮಾಡೋದು ಇಟ್ ವಾಸ್ ಓಕೆ. ಏನಾದರೂ ಅಕಸ್ಮಾತ್ ರೋಡ್ನಲ್ಲೇ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದ್ರೆ ಆವಾಗ ಇರೋವಂಥ ಟೆನ್ಷನ್ನ ಕಂಪೇರ್ ಮಾಡಿಕೊಂಡ್ರೆ ದಿಸ್ ಇಸ್ ಫಾರ್ ಬೆಟರ್. ಸೊ ನಾವು ಅಲ್ಲಿಂದ ಮಧ್ಯಾಹ್ನದ ಫ್ಲೈಟ್ನಲ್ಲಿ ಡೆಲ್ಲಿಗೆ ಬಂದ್ವಿ. ಡೆಲ್ಲಿನಲ್ಲಿ ಅರೌಂಡ್ 2 hours ನಾವು ವೆಯ್ಟ್ ಮಾಡಬೇಕಾಗಿತ್ತು, ಯಾಕಂದರೆ ನಮ್ಮ ಫ್ಲೈಟ್ ಸಂಜೆ ಇತ್ತು, ಸಾಯಂಕಾಲ. ಸೊ ಡೆಲ್ಲಿ ಏರ್ಪೋರ್ಟ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಊಟ ಮಾಡಿ ಚೆಕ್-ಇನ್ ಎಲ್ಲ ಮುಂಚೆನೇ ಮಾಡಿಬಿಟ್ವಿ ನಾವು. ಸೊ ಅಲ್ಲಿಂದ ಒಳ್ಳೆ ಹಾಡೆಲ್ಲ ಕೇಳಿಕೊಂಡು ಟೈಮ್ ಪಾಸ್ ಮಾಡಿ ಒಳ್ಳೆ ಸನ್ಸೆಟ್ ವ್ಯೂನ ನೋಡಿಕೊಂಡು ವಿ ಟುಕ್ ಅ ಫ್ಲೈಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಬ್ಯಾಂಗ್ಳೂರಿಗೆ ಬಂದಮೇಲೆ ರಾತ್ರಿ ಡಿನ್ನರ್ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ. ಐ ಥಿಂಕ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಅರೌಂಡ್ 11 o'clock ಆಗೋಗಿತ್ತು ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ಒನ್ ಆಫ್ ಅ ಬ್ಯೂಟಿಫುಲ್ ಜರ್ನಿ. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ನಾಟ್ ಓನ್ಲಿ ದಿಸ್ ಟ್ರಿಪ್, ಎನಿ ಟ್ರಿಪ್ ವಿಲ್ ಬಿ ವೆರಿ ನೈಸ್. ಇಟ್ ವಾಸ್ ಅ ಬ್ಲಿಸ್ಫುಲ್ ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿನ ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ.
ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ಸಾಕಷ್ಟು ವೀಡಿಯೋಸ್ ಜೊತೆಗೆ ಸಿಗೋಣ. ಬಾಯ್ ಬಾಯ್.